ರುಕು ಏನ್ರಿ ಅಷ್ಟೊತ್ತಿಂದ ಕೂಗ್ತಿದ್ದೀರಲ್ಲ, ಯಾಕೆ? ನಿಮ್ಮ ಶೇರ್ ಮಾರ್ಕೆಟ್ ಏನಾದ್ರೂ ಮುಳುಗಿ ಹೋಯ್ತೇನು? ರುಕ್ಮಿಣಿ, ನನ್ನ ವಿಷಯ ಬಿಡು. ಇವತ್ತಿನ ಪೇಪರ್ ನೋಡಿಲಿ, ಮಾನ್ಯ ಜಿಲ್ಲಾಧಿಕಾರಿಯಾದ ರುಕ್ಮಿಣಿ ದೇವಿಯವರು ರೈತರ ಪರವಾಗಿ ಹೋರಾಟಕ್ಕೆ ಸ್ಪಂದಿಸಿದರು ಕಂಡು ಕಿಡಿಕಾರಿದ MLA ತ್ರಿಕಾಲ್. ರುಕು, ಏನಿದು? ಈ ತ್ರಿಕಾಲ ಇನ್ನೂ ತನ್ನ ಹಳೆ ಚಾಳಿ ಬಿಟ್ಟಾಗಿಲ್ಲ. ಅವನೇನು ಬಿಡ್ತಾನೆ? ಹೋಗ್ಲಿ ಬಿಡಿ ರೀ, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಸರ್ಪ್ರೈಸ್. ಸರ್ಪ್ರೈಸಾ? ಏ ಹೇಳ್ಬಿಡು, ಎಲ್ಲಿಗೆ ಟ್ರಾನ್ಸ್ಫರ್ ಆಯ್ತು? ಯಾವ ಜಿಲ್ಲೆಗಾಯ್ತು? ಹಾಗಿದ್ರೆ ಕಟ್ ನಡೀನಿ ಗಂಟು ಮುಟ್ಟೇನ. ಛೇ ಛೇ ಛೇ, ನೀನು ಮಾಡ್ಕೊಂಡಿದ್ದೆ ಗೋಳಾಕ. ಒಂದು 6 ತಿಂಗಳು ಒಂದೇ ಊರಾಗ ನೌಕರಿ ಮಾಡಕ್ ಬಿಟ್ಟಿಲ್ಲ ಈ ಸರ್ಕಾರದವರು. ಅಲ್ಲ ರುಕು, ನಿನಗೆ IAS ಓದಿಸಿ ನಾನೇ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೋ ಅಂತ ಅನಿಸ್ತಾ. ಅಯ್ಯೋ, ಅದಲ್ಲ ರೀ ನಾನು ಹೇಳೋದು. ಮತ್ತೆ ಯಾವ್ದ್ರಿ ನಿಮ್ ಸರ್ಪ್ರೈಸ್? ನಿಮ್ ಕೆಲಸದ ವಿಷಯ ಬಿಟ್ಟು ಹೇಳಿ ಬಿಡ್ರಿ, ಯಾವ ಊರಿಗೆ ಹೋಗುದು ಅಂತ. ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳ್ತೀರಾ ನೀವು? ಏನು ಏನು ಮತ್ತೆ ಮತ್ತೆ ನೀವು ತಂದೆ ಆಗ್ತಿದ್ದೀರಾ? ಈ ಮಾತು ಸತ್ಯ ಹೇಳಿದ್ಯಾ? ಹೌದ್ರಿ, ನಿಜ. ದೇವ್ರು ಇವಾಗ ನಮ್ಮ ಮೇಲೆ ಕಣ್ ತೆಗೆದ. ಏನು ದೇವ್ರ ಕಣ್ ತೆಗೆದ? ದೇವ್ರ ಏನು ಕಣ್ ತೆಗೆದು? ಪ್ರಯತ್ನ ನಮ್ದು, ಫಲ ಅವಂದು. ಇರ್ ಬಿಡು ರುಕು, ನಿನಗೆ ಹೆಣ್ಣು ಮಗು ಬೇಕೋ ಇಲ್ಲ ಗಂಡು ಮಗು ಬೇಕೋ? ನೋಡ್ರಿ, ನಿಮಗೇನ್ ಇಷ್ಟನೋ ನನಗೂ ಅದೇ ಇಷ್ಟ. ಮಗು ಹೆಣ್ಣಾದ್ರೇನೋ ಗಂಡಾದ್ರೇನು ಅದು ನಮ್ಮ ವಂಶದ ಕುಡಿ ಅಲ್ವೇ? ಹೌದಕ್ಕೂ ನಿನ್ನ ಮಾತು ಸತ್ಯ. ಮಗು ಯಾವುದಾದ್ರೇನು ಈ ದೇಶಕ್ಕೆ ಒಳ್ಳೆ ಪ್ರಜೆಯಾಗಿ ನಮ್ಮ ಭಾರತ ಮಾತೆ ಸತ್ಕೀರ್ತಿ ಬೆಳಗುವ ನೀತಿವಂತ ಮನುಷ್ಯನಾಗುವುದು ಮುಖ್ಯ. ಇರ್ಲಿ, ನಮ್ಮ ಅಮ್ಮವರು ಬಯಕೆ ಪಟ್ಟಿ ಬಿಡುಗಡೆ ಮಾಡಿದ್ರೆ ನಾನು ಈಡೇರಿಸಲು ಸದಾ ಅಂತ ವಿಶೇಷವಾದ ಬಯಕೆಗಳೇನು ಇಲ್ಲ. ಸದಾ ನಿಮ್ಮೊಂದಿಗೆ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಅದೇ ರೀ, ಅದೇ ಬೈಕಿ ಪಟ್ಟಿ ಬಿಡುಗಡೆ ಮಾಡಿ ನಾನು ಈಡೇರಿಸ್ತೀನಿ. ಬನ್ನಿ, ಇಂಥ ಸಂತೋಷ ಸಮಯದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಆನಂದಿಸೋಣ. ಆಯ್ತು, ನಿಮ್ಮ ಇಚ್ಛೆ ಅಂತೆ ಆಗ.